ನಮಸ್ಕಾರ. ಈ 5 ಕನಸುಗಳನ್ನು ನೀವು ಎಂದಿಗೂ ಗುಪ್ತವಾಗಿ ಇಡಬೇಕು ಮತ್ತು ಎಂದಿಗೂ ಈ ಕನಸನ್ನು ಇನ್ನೊಬ್ಬರಿಗೆ ಹೇಳುವ ತಪ್ಪನ್ನು ನೀವು ಮಾಡಬಾರದು. ಈ ಕನಸುಗಳು ಬಿದ್ದರೆ ನೀವು ಶ್ರೀಮಂತರಾಗುವ ಸಮಯ ತುಂಬ ಹತ್ತಿರದಲ್ಲಿದೆ ಎಂದು. ಆದ್ದರಿಂದ ಈ 5 ಕನಸುಗಳನ್ನು ಎಂದಿಗೂ ಯಾರಿಗೂ ಸಹ ಹೇಳಬಾರದು. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ದೈವ ಮಾಹಿತಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವು ನೀಡುವಂತಹ ಎಲ್ಲ ರೀತಿಯ ದೈವ ಮಾಹಿತಿಗಳು ನಿಮ್ಮ ಮೊಬೈಲಿಗೆ ಬರುತ್ತದೆ. ನಾವು ಬಣ್ಣ ಬಣ್ಣದ ಕನಸುಗಳನ್ನು ಕಾಣುತ್ತೇವೆ. ಅದು ನಮ್ಮ ಜೀವನದ ವಾಸ್ತವಿಕ ಜೀವನದಲ್ಲಿ ಹೊಂದಿಕೊಂಡಿರುತ್ತವೆ ಮತ್ತು ರಾತ್ರಿ ಸಮಯದಲ್ಲಿ ಭಯಾನಕ ಕನಸುಗಳು ಯಾವ ರೀತಿ ಬೀಳುತ್ತವೆ ಎಂಬ ಅಂದಾಜು ಸಹ ನಮಗೆ ಇರುವುದಿಲ್ಲ. ಆದರೆ ಈ ಎಲ್ಲ ಕನಸುಗಳ ಹಿಂದೆ ಒಂದು ಕಾರಣ ಸಹ ಇರುತ್ತದೆ, ಒಂದು ಸಂಕೇತವೂ ಸಹ ಅಡಗಿರುತ್ತದೆ. ಇವುಗಳನ್ನು ನಾವು ತಿಳಿದುಕೊಳ್ಳಬೇಕು. ಶಾಸ್ತ್ರವು ಈ ರೀತಿ ಹೇಳುತ್ತದೆ, ಯಾವ ವ್ಯಕ್ತಿಯ ಮೇಲೆ ತಾಯಿ ಲಕ್ಷ್ಮೀ ದೇವಿಯ ಕೃಪೆ ಬೀಳುತ್ತದೆಯೋ ಅಂಥವರನ್ನು ರಾಜನಾಗುವುದರಿಂದ ತಡೆಯಲು ಯಾರಿಂದಲೂ ಸಹ ಸಾಧ್ಯವಾಗುವುದಿಲ್ಲ. ಕನಸುಗಳ ಜಗತ್ತನ್ನು ಸುಂದರವಾದ ಜಗತ್ತು ಎಂದು ತಿಳಿಯಲಾಗಿದೆ ಮತ್ತು ಭಯಾನಕವೂ ಸಹ ಆಗಿರುತ್ತದೆ. ಆದ್ದರಿಂದ ಇಲ್ಲಿ ಕೆಲವು ಕನಸುಗಳ ಬಗ್ಗೆ ನಾವು ತಿಳಿಸುತ್ತೇವೆ. ಆ ರೀತಿಯ ಕನಸುಗಳ ಬಗ್ಗೆ ನಿಮಗೆ ಬಿದ್ದರೆ ಇದನ್ನು ಎಂದಿಗೂ ಯಾರೊಂದಿಗೂ ಹೇಳಬೇಡಿ. ನೀವು ಹೇಳಿಕೊಂಡಿದ್ದೇ ಆದರೆ ಇವುಗಳ ಫಲ ನಿಮಗೆ ಸಿಗುವುದಿಲ್ಲ. ನೀವು ಶ್ರೀಮಂತರಾಗುವ ಮುನ್ನವೇ ನಿಮ್ಮ ಕನಸೆಲ್ಲ ಹೊಡೆದೋಗಿ ಬಿಡುತ್ತದೆ. ಹಾಗಾದರೆ ಬನ್ನಿ ಆ ಕನಸುಗಳ ಬಗ್ಗೆ ತಿಳಿಯೋಣ. ಮೊದಲನೆಯದಾಗಿ, ಸ್ವಯಂ ಭಗವಂತನನ್ನು ನಿಮ್ಮ ಕನಸಿನಲ್ಲಿ ಕಾಣುವುದು. ಕೆಲವರಿಗೆ ಭಗವಂತನು ಕನಸಿನಲ್ಲಿ ಬರುತ್ತಾರೆ, ಆದರೆ ಅದನ್ನು ಎಲ್ಲರಿಗೂ ಹೇಳಿಬಿಡುತ್ತಾರೆ. ಆದರೆ ಅದು ನಿಮಗೆ ಅಪಶಕುನವಾಗಿರಬಹುದು. ಯಾರು ಈಶ್ವರನಿಗೆ ಪ್ರಿಯವಾಗಿರುತ್ತಾರೋ ಅಂಥವರ ಕನಸಲ್ಲಿ ದೇವರುಗಳು ಕಾಣಿಸುತ್ತಾರೆ ಮತ್ತು ಯಾರ ಮನಸ್ಸು ಕೋಮಲವಾಗಿರುತ್ತೋ ಅವರಿಗೆ ಮಾತ್ರ ದೇವರು ಕನಸಿನಲ್ಲಿ ಕಾಣಿಸುತ್ತಾರೆ. ಎರಡನೆಯದಾಗಿ, ಕನಸಿನಲ್ಲಿ ತೀರ್ಥ ಸ್ಥಳಗಳನ್ನು ಕಾಣುವುದು. ಯಾವಾಗ ವ್ಯಕ್ತಿಯಲ್ಲಿ ಸಕಾರಾತ್ಮಕ ಶಕ್ತಿಗಳು ತುಂಬಿಕೊಂಡಿರುತ್ತೋ ಆ ಸಮಯದಲ್ಲಿ ಅವರಿಗೆ ತೀರ್ಥಯಾತ್ರೆಯ ಕನಸುಗಳು ಬೀಳುತ್ತವೆ. ಆದ್ದರಿಂದ ಈ ಕನಸನ್ನು ಯಾರಿಗೂ ಹೇಳಬಾರದು. ಮೂರನೆಯದಾಗಿ, ನಿಮ್ಮ ಕನಸಿನಲ್ಲಿ ಗಂಗೆ ಹರಿಯುತ್ತಿರುವುದೇನಾದರೂ ಕಂಡರೆ ಇಲ್ಲಿ ನೀವು ತುಂಬ ಸಂತೋಷ ಪಡಬೇಕು. ಇಂಥ ಸ್ಥಿತಿಯಲ್ಲಿ ನಿಮ್ಮ ಮನೆಗೆ ತುಂಬ ಸಂತೋಷದ ಸುದ್ದಿಗಳು ಬರುತ್ತದೆ ಎಂಬ ಅರ್ಥವನ್ನು ನೀಡುತ್ತದೆ. ಇಂಥ ಕನಸುಗಳು ಯಾವ ವ್ಯಕ್ತಿಗೆ ಬೀಳುತ್ತದೆಯೋ ಆ ಕನಸಿನಿಂದ ಅವರ ಪಾಪಗಳು ನಾಶವಾಗುತ್ತದೆ. ನಾಲ್ಕನೆಯದಾಗಿ, ನಿಮ್ಮ ತಂದೆ ತಾಯಿ ನಿಮಗೆ ನೀರು ಕುಡಿಸುವ ಕನಸು ಕಂಡರೆ ನಿಮಗೆ ಯಶಸ್ಸು ಸಿಗಲಿದೆ ಎಂದು ನೀವು ತಿಳಿದುಕೊಳ್ಳಬೇಕು. ಮತ್ತು ಎತ್ತರದ ಬೆಟ್ಟದಿಂದ ನೀರು ಹರಿಯುವುದು, ನೀರು ಧುಮುಕುವುದು ಏನಾದರೂ ಕಂಡರೆ ನೀವು ಶೀಘ್ರದಲ್ಲಿ ಶ್ರೀಮಂತರಾಗುತ್ತೀರಾ ಎಂಬ ಅರ್ಥವನ್ನು ನೀಡುತ್ತದೆ. ಮತ್ತು ಈಗ ಇನ್ನೂ ಕೆಲವು ಕನಸುಗಳ ಬಗ್ಗೆ ತಿಳಿಸುತ್ತೇವೆ. ಇಂತಹ ಕನಸುಗಳು ವಿಶೇಷವಾಗಿ ಅದೃಷ್ಟವಂತರಿಗೆ ಮಾತ್ರ ಬೀಳುತ್ತದೆ. ಯಾರ ಕನಸಲ್ಲಿ ಸ್ವಯಂ ಲಕ್ಷ್ಮೀ ತಾಯಿಯನ್ನು ಕಂಡರೆ ಅವರ ಜೀವನದಲ್ಲಿ ತುಂಬ ಧನ ಸಂಪತ್ತಿನ ಆಗಮನವಾಗುತ್ತದೆ. ಆದ್ದರಿಂದ ಅಲ್ಲಿಯೂ ಸಹ ನೀವು ಸುಮ್ಮನೆ ಇರಬೇಕು. ಇದನ್ನು ಯಾರಿಗೂ ಸಹ ಹೇಳಬಾರದು. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.